ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ಈಗ ನೀವೆಲ್ಲರೂ ಕೇಳಿರ್ತೀರ ಕಬಿನಿ ಫಾರೆಸ್ಟ್, ಕಬಿನಿ ಅಂತ. ಈಗ ನಾನು ಹೋಗ್ತಿರೋವಂಥ ಜಾಗ ಕಬಿನಿ, ಆ ನದಿ ಹುಟ್ಟೋ ಜಾಗ ಇದೆಯಲ್ಲ, ಆ ಕಡೆ ನಾನು ಹೋಗ್ತಾ ಇದ್ದೀನಿ. ಈಗ ಇದು ಬಂದು ಕಾಡು, ಏನು ವಿಡಿಯೋ ನೋಡ್ತಾ ಇದ್ದೀರಾ ನೀವು, ಇದು ಕಾಡಿದು ಬಾವ್ಲಿ ಅಂತ ಹೋಗೋ ರೋಡ್ ಇದು. ಆ ಬಾವ್ಲಿಗೆ ಹೋಗೋ ರೋಡಲ್ಲಿ ಸಿಗೋ ಕಾಡಿದು. ನಾಗರಹೊಳೆ ಅಂತಲೂ ಕರೀತಾರೆ, ಇದಕ್ಕೆ ಕಾಕನಕೋಟೆ ಅಂತಲೂ ಕರೀತಾರೆ. ಮತ್ತು ಬ್ಲ್ಯಾಕ್ ಪ್ಯಾಂಥರು ಇಲ್ಲೇ ಇರೋದು. ತುಂಬ ಪ್ರಾಣಿಗಳಿದ್ದಾವೆ ಇಲ್ಲಿ. ಈಗ ನಾನು ಹೋಗ್ತಿರೋದು ಕರ್ನಾಟಕ ಮತ್ತು ಕೇರಳ ಗಡಿ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಮತ್ತು ಕಬಿನಿ ಹುಟ್ಟೋದು ಎಲ್ಲಿ ಅಂತ ನಿಮಗೆ ಇವತ್ತು ತೋರಿಸ್ತೀನಿ ನಾನು. ಕಬಿನಿ ಶುರು ಆಗೋದೆ ವಯನಾಡಿಂದ ಅಲ್ವಾ, ಈಗ ಅದೇ ಪ್ರದೇಶಕ್ಕೆ ಹೋಗ್ತಾ ಇರೋದು ನಾನು. ಎಲ್ಲಿ ಹುಟ್ಟುತ್ತೆ ಅದು, ಎಲ್ಲಿಂದ ಆ ನೀರು ಕಬಿನಿ ಜಲಾಶಯಕ್ಕೆ ಹೋಗುತ್ತೆ, ನೋಡೋಣ ನಡೀರಿ. ಆನೆಗಳು ಏನು ಇಷ್ಟೊಂದು ಆನೆ ಇದೆ, ತುಂಬ ಆನೆ ಇದೆ. ಆನೆ ಬಂತೊಂದು ಆನೆ, ಯಾವ ಊರ ಆನೆ ಇವನವನ ನೋಡಿ ಮುಂದೆ ನಿಲ್ಲಿಸ್ಕೊಂಡು ಬಂದರೆ ಆನೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಆಟ ಆಡಬಾರ್ದು, ಯಾರೋ ಫಾರೆಸ್ಟರೇ ನಿಲ್ಲಿಸ್ಕೊಂಡಿದ್ದಂಗಂತೆ. ಏನು ಫುಲ್ ಇದೆ, ಆನೆ ಮರಿ ಕೂಡ ಇದೆ. ಸರಿ ಸರ್, ಹೋಗ್ತೀವಿ. ಫಾರೆಸ್ಟ್ ಅವರು ಆನೆ ಮರಿ, ಅಯ್ಯೋ ಒಂದು 9 ಆನೆಗಳವೆ. ಈ ಕಾಡಲ್ಲಿ ತುಂಬ ಪ್ರಾಣಿಗಳಿದ್ದಾವೆ. ಇದೇ ಕಾಡಲ್ಲಿ ನಿಮಗೆ ಬ್ಲ್ಯಾಕ್ ಪ್ಯಾಂಥರ್ ಈ ಕಾಡಲ್ಲೇ ಇರೋದು. ಇದು ಕಬಿನಿ ಫಾರೆಸ್ಟ್ ಅಂತಾರೆ ಗೊತ್ತಾ, ಅದೇ ಫಾರೆಸ್ಟ್ ಇದು. ಈಗ ಕಬಿನಿ ಫಾರೆಸ್ಟ್ ಅಂತ ಜನ ಹೇಳ್ತಾರೆ. ಮೊದಲೆಲ್ಲ ಇದು ಬಾವ್ಲಿ, ಕಾಕನಕೋಟೆ, ನಾಗರಹೊಳೆ ಅದೇ ರೀತಿ ಹೆಸರು ಇದ್ದಿದ್ದು. ಈಗ ಕಬಿನಿ ಫಾರೆಸ್ಟ್ ಅಂತ ಹೆಸರುವಾಸಿ. ಭಾಳ ದೊಡ್ಡ ಕಾಡಿದು. ಇದೆಲ್ಲ ಸುತ್ತಮುತ್ತ ಎಲ್ಲ ಕಾಡೇ ಇದು. ಈ ಕಾಡು ಮಧ್ಯದಲ್ಲಿ ನಿಂತಿದ್ದೀನಿ ನಾನು. ಈಗ ನಾನು ಇರೋದು ಕೇರಳ ಬಾರ್ಡ್ರ್ ಹತ್ರ. ಕೇರಳ ಬಾರ್ಡ್ರ್ ಇನ್ನೂ ಸ್ವಲ್ಪ ದೂರ ಇದೆ ಬೈ ರೋಡ್ ಹೋದರೆ. ಈಗ ಒಳಗಡೆ ಒಂದು ಊರಿದೆ ಇಲ್ಲಿ, DB ಕುಪ್ಪೆ ಅಂತ. ಅದು ಬಂದು ಕರ್ನಾಟಕಕ್ಕೆ ಸೇರಿರೋದು. ಅಲ್ಲಿಂದ ನಾವು ಪುಯ್ಯಂಪುಳ್ಳಿ ಅಂತ ಒಂದು ಊರಿದೆ, ಕೇರಳ ಬಾರ್ಡ್ರ್ ಅದು ನಾವು ಬೋಟಲ್ಲಿ ದಾಟಬೇಕು. ಯಾವ ಥರ ಇದೆ ನೋಡೋಣ ಬನ್ನಿ. ಗಾಡೀಲಿ ಹೋಗ್ತೀನಿ ಅಂದರೆ ಒಂದು 25ರಿಂದ 30 ಕಿಲೋಮೀಟ್ರ್ ಆಗುತ್ತೆ. ಬೈ ಕಾರ್ ಹೋಗ್ತೀವಿ ಅಂದರೆ. ಇಲ್ಲಾಂದರೆ ಇಲ್ಲಿಂದ ದಾಟ್ಬೋದು. ಯಾವ ಥರ ಇದೆ ನೋಡೋಣ ಬನ್ನಿ. ಆ ನದಿ ದಾಟೋಣ ಕೇರಳ. ಮೀನು ಯಾವ ಮೀನಣ್ಣ ಇದು? ಕಾಟ್ಲಾ. ಇಲ್ಲಿದೆ ನದಿ ಇದೆ ಅಲ್ವಾ ಇದು? ಈ ನದಿ ಇದನ್ನ, ಈ ನದಿ ಇದೆ ನಾವು ಮೀನಿದು ಫ್ರೆಶ್ಶು. ಹೆಂಗೆ ಸರ್ ಕೆಜಿ ಇದು? 180 ರೂಪಾಯಿ ಕೆಜಿ. ಬೇರೆ ಕಡೆ ಎಷ್ಟಿದೆಯೋ, ಜಾಸ್ತಿ ಇರ್ಬೋದು. ಬೇರೆ ಕಡೆ ಜಾಸ್ತಿ ಇದೆ, ಇಲ್ಲಿ 180. ಫ್ರೆಶ್ ಮೀನು, ಡೈಲಿ ಫ್ರೆಶ್ ಏನಾ? ನೀವು ಕರ್ನಾಟಕನಾ ಕೇರಳನಾ? ಇಲ್ಲಿಯವರೇನಾ? ಬರೀ ಕಾಟ್ಲಾನ, ಬೇರೆ ಮೀನು ಸಿಗುತ್ತಾ? ಮಳೆಗಾಲ ಸಿಗುತ್ತೆ. ಈಗ ಕಾಟ್ಲಾ ಒಂದೇ. ಅದು ದಾಟಿದ್ರೆ ಕೇರಳ ಅಲ್ವಾ ಅದು? ಐಸ್ ಮೀನಲ್ಲ, 180 ರೂಪಾಯಿ ಅಂತ ಕೆಜಿ. 180 ರೂಪಾಯಿ ಆರಾಮಾಗಿ ಕೊಡ್ಬೋದು. ಇಲ್ಲಿ ಕಾಣ್ತಿದೆಯಲ್ಲ, ಈ ನದಿ ಇದೆ. ಇದೇ ಕಬಿನಿ ಹುಟ್ಟೋ ಜಾಗ ಇದೆ ಅಲ್ವಾ? ಇದೇ ಅಲ್ವಾ ಹುಟ್ಟೋದು? ಕಬಿನಿ ಹುಟ್ಟೋದಾಗಲೇ ನಾನು ಹೇಳಿದ್ನಲ್ಲ, ಕಬಿನಿ ಹುಟ್ಟೋ ಜಾಗ ಇದೆ. ಇಲ್ಲಿಂದನೇ ಕಬಿನಿ ಶುರು ಆಗೋದು, ಇಲ್ಲಿಂದನೇ ನೀರು ಹೋಗೋದು, ಕಬಿನಿ ನೀರು. ಈ ಕಬಿನಿ ನೀರಿದೆ ಮೀನಿದು. ಇದೇ ಕಬಿನಿ ನದಿ. ಇಲ್ಲಿಂದ ಆ ಕಡೆ ಹೋದರೆ ಕೇರಳ, ಪಯ್ಯಂಪುಳ್ಳಿನೋ ಏನೋ ಊರ ಹೆಸರು, ನನಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿಂದ ಆ ಕಡೆ ಹೋಗಬೇಕು. ಕಬಿನಿ ಶುರು ಆಗೋದೇ ಇಲ್ಲಿಂದ. ಇಲ್ಲಿಂದ ಶುರುವಾಗಿ ಕಬಿನಿ ಡ್ಯಾಮ್ಗೆ ಹೋಗುತ್ತೆ, ಕಬಿನಿ ಜಲಾಶಯ. ಈಗ ನಾವು ಇಲ್ಲಿಂದ ಆ ಕಡೆ ಜನ ಟ್ರಾವೆಲ್ ಮಾಡ್ತಾರೆ ಇಲ್ಲಿ. ಈಗ ನಾವು ಈಗ ನಾವು ಇರೋದು ಕಬಿನಿ ನದಿ. ಕಬಿನಿ ತಾನೇ ಇದು? ಕಬಿನಿ ಹುಟ್ಟೋದು ಇಲ್ಲೇ ತಾನೇ? ಇಲ್ಲಿಂದ ಈಗ ಅಲ್ಲಿ ಕೇರಳ ಹೋಗ್ತಾ ಇದ್ದೀವಿ. ಇದು ಗಡಿ ಭಾಗ, ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿದ್ದೀವಿ ಈಗ ನಾವು. ಇಲ್ಲಿಂದ ಆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಯಾಣ ನಿಮ್ಮ ಜೊತೆ ಅಲ್ವಾ ಚಟ? ನಿಮ್ಮ ಹೆಸರು? ಪೇರನ್ನ ಚಟ? ಪೇರು ತಂಗಚ್ಚಿ, ತಂಗಚ್ಚನ್. ತಮಿಳ್ ತರ ಇದೆ ನೇಮು? ತಮಿಳು ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ.
ಹಾಂ ಕೇರಳ ಗೊತ್ತು. ನನಗೂ ಮಲಯಾಳ ಗೊತ್ತಿಲ್ಲ, ತಮಿಳ ಎಲ್ಲ ಮಲಯಾಳ ಇಲ್ಲ. ನಮ್ಗೆ ಏನಿದ್ರು ಕನ್ನಡ ಅಷ್ಟೇ ಬರೋದು, ಅದ್ರ ಮೇಲೆ ಬರಲ್ಲ. ಟಾಪಿಂಗ್ ಮಾಡೋದಾ? ಹೌದಾ, ನಮಗೆ ಮಾಡಿದ್ರೆ ಸಾಕು ಟಾಪಿಂಗ್. ಆಮೇಲೆ ಅಟ್ರಾಯ್ ಆಟೋ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? പുളമ്പള്ളി പുൽപ്പള്ളി എത്ര? പുൽപ്പള്ളി 230 രൂപ. 300 330 ನಾವು ಹೋಗೋಣ ಆಟೋಲೆ. 300 ಹೋಗಿ ರಿಟರ್ನ್ ವರಿ 300 ರೌಂಡ್ ಟ್ರಿಪ್ಪಾ? ನನಗೂ ಮಲಯಾಳಂ ಭಾಷೆ ಬರಲ್ಲ. ಅಪ್ ಆ್ಯಂಡ್ ಡೌನ್. ಪೋವಾ ಚೇಟ, ಹೋಗೋಣ. ಟೌನ್ ಯಾವ ಥರ ಇದೆ ನೋಡೋಣ, ಯಾವ ಥರ ಟೌನ್ ಇದೆ ನೋಡೋಣ. ಇದು ಆಟೋ ಸ್ಟ್ಯಾಂಡು. ಅಲ್ಲಿಂದ ಬಂದ ತಕ್ಷಣ ಗಾಡಿ ನಿಲ್ಸೋರು ಇಲ್ಲಿ ಗಾಡಿ ನಿಲ್ಸಿರ್ತಾರೆ, ಅವ್ರು ಗಾಡೀಲಿ ಹೋಗ್ತಾರೆ. ಇಲ್ಲ ಗಾಡಿ ಇಲ್ದಿರೋರು ಆಟೋ ಹೋಗ್ತಾರೆ. ಈಗ ನಮಗೆ 300 ರೂಪಾಯಿ ಚಾರ್ಜು ಕರ್ಕೊಂಡೋಗಿ ಮತ್ತೆ ತಿರ್ಗಾ ಕರ್ಕೊಂಡ್ಬಂದು ಬಿಡೋಕ್ಕೆ. ಟೌನ್ ಅಂತ ಅದು ಪುಳಂಪಳ್ಳಿ. ನೋಡೋಣ ಯಾವ ಥರ ಇದೆ ಟೌನು. ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಏನು ಬರೀ ಮಲಯಾಳನ ಕನ್ನಡ ಯಾರಿಗೂ ಬರೋಲ್ಲ ಇಲ್ಲಿ, ಬರೀ ಆ ಕಡೆ ಅಷ್ಟೇ ಕನ್ನಡ. ನೋಡಿ, ನಮ್ಮವ್ರಿಗೆ ಆ ಕಡೆ ಬಾರ್ಡ್ರಲ್ಲಿದ್ದರೂ ಮಾತ್ರ ಅವರು ಮಲಯಾಳ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಇಲ್ಲಿನ ಜನ ಮಲಯಾಳಂ ಬಿಟ್ಟರೆ ಬೇಡ ಯಾವ ಭಾಷೆನೂ ಮಾತಾಡಲ್ಲ. ಅಷ್ಟು ಭಾಷೆ ಪ್ರೇಮ ಇಲ್ಲಿಯವ್ರಿಗಿದೆ. ಆ ಭಾಷೆ ಪ್ರೇಮ ನಮ್ಮಲ್ಲಿ ಬರಬೇಕಷ್ಟೆ. ಆ ಕಡೆಯವ್ರು ನೋಡಿ ಕನ್ನಡನೂ ಬರುತ್ತೆ, ಮಲಯಾಳಮೂ ಬರುತ್ತೆ. ಈ ಕಡೆ ಅವ್ರಿಗೆ ಕನ್ನಡ ಮಾತಾಡೋಕ್ಕೂ ಟ್ರೈ ಮಾಡಲ್ಲ ಅವರು. ಅಷ್ಟೊಂದು ಅವ್ರಿಗೆ ಅವ್ರ ಭಾಷೆನೇ ಅವ್ರಿಗೆ ಮೇಲೂ ಅಷ್ಟು ಭಾಷಾಭಿಮಾನ. ಆ ಭಾಷಾಭಿಮಾನ ನಮ್ಮ ಮೇಲೆ ಇರಬೇಕು, ಅದು ನಮ್ಮ ಕರ್ತವ್ಯ. ಅಕ್ಕಪಕ್ಕ ತೋಟ ನೋಡಿ, ಅಡಿಕೆ ಗಿಡ, ತೆಂಗಿನ ಮರ, ಮಧ್ಯದಲ್ಲಿ ಮನೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಇವ್ರದ್ದೇ ಒಳ್ಳೆ ಜೀವನ, ಆರಾಮಾಗಿ ನೋಡಿ ವ್ಯವಸಾಯ ಮಾಡಿಕೊಂಡು. ಮನೆ ಝೂಮ್ ಮಾಡ್ತೀನಿ, ಆ ಥರ ಅಂತೂ ಹೋಗೋಕೆ ಕೊಡಲ್ಲ. ಹೋಗ್ತಾ ರಸ್ತೆ ನಿಲ್ಲಿಸ್ಬಿಟ್ಟು ನೋಡ್ತಾ ಇರೋದು. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಈ ಥರ ಒಂದು ಗದ್ದೆ ಮಾಡಿಕೊಂಡು ನಾವು ಅಡಿಕೆ ಮರ, ತೆಂಗಿನ ಮರ ಎಲ್ಲ ಹಾಕ್ಕೊಂಡು ಈ ಥರ ಮಧ್ಯದಲ್ಲಿ ಒಂದು ಮನೆ ಕಟ್ಕೊಂಡ್ರೆ ಒಳ್ಳೆ ನೆಮ್ಮದಿ ಜೀವನ. ಎಲ್ಲೂ ಹೋಗೋದೇ ಬೇಡ, ಒಳ್ಳೆ ಗಾಳಿ, ನೆಮ್ಮದಿ. ತುಂಬ ಚೆನ್ನಾಗಿದೆ ಮನೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ. ನೋಡಿ, ಕೇರಳದಲ್ಲಿ ಇದೊಂದು ಒಳ್ಳೆ ವಿಷಯ. ಅವ್ರವ್ರ ಜಾಗದಲ್ಲಿ ಅವ್ರ ಜಮೀನವ್ರವರು ಏನಾದರೂ ಒಂದು ವ್ಯವಸಾಯ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಬತ್ತೇರಿ ತಾಲ್ಲೂಕು ಅಂತ ಇದು. ಸುಲ್ತಾನ್ ಬತ್ತೇರಿನೂ ಅಷ್ಟೇ ವಯನಾಡು ಒಳಗಡೆನೇ ಬರೋದು. ಮಾನಂದವಾಡಿ, ಸುಲ್ತಾನ್ ಬತ್ತೇರಿ ಇದೆಲ್ಲ ವಯನಾಡಲ್ಲೇ ಬರೋದು. ಈಗ ಯಾವ ಥರ ನಮ್ಮಲ್ಲಿ ಕೊಡಗಲ್ಲಿ ಮಡಿಕೇರಿ, ವಿರಾಜಪೇಟೆ, ಗೋಡಿಕೊಪ್ಪ, ಆ ಥರ ಇಲ್ಲಿ ವಯನಾಡು ಒಳಗಡೆ ಸುಲ್ತಾನ್ ಬತ್ತೇರಿ, ಮಾನಂದವಾಡಿ ಈ ಥರ ತಾಲ್ಲೂಕುಗಳು, ಈ ಥರ ಹಳ್ಳಿಗಳು, ಈ ಥರ ಎಲ್ಲ ಬರುತ್ತೆ. ಬನ್ನಿ ಈಗ ಹೋಗೋಣ ನಮ್ಮ ಕಡೆ, ನಮ್ಮ ಜಾಗದಲ್ಲಿ ಹೋಗೋಣ. ಈಗ ನಾವು ಬೋಟಿಂದ ಬಂದು ನೋಡಿದ್ವಿ ಯಾವ ಥರ ಬರ್ಬೋದು, ಆ್ಯಕ್ಸೆಸ್ ಯಾವ ಥರ ಇದೆ ಅಂತ. ಈಗ ಬೈ ರೋಡಿಂದ ಬಾರ್ಡ್ರಿಗೆ ಹೋಗೋಣ ಬನ್ನಿ. ನದಿ ಕಬಿನಿ ಬಂದು ಜಲಾಶಯ, ಕಪಿಲಾ ಬಂದು ನದಿ. ಆಗ್ಲಿಂದ ನಾನು ಕಬಿನಿ ಅಂತಲೇ ಹೇಳ್ತಾ ಇದ್ದೀನಿ. ಕಪಿಲಾ ನದಿ ಚೆನ್ನಾಗಿದೆ, ಒಟ್ಟು ಒಂಥರ ಮಜಾ ಇದೆ ಓಡ್ಸಕ್ಕಿದು. ಈ ಕಡೆ ಈ ಥರ ಬಂದಾಗಲೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಮತ್ತೆ ಯಾವಾಗ ಬರ್ತೀವಿ ಯಾರಿಗೂ ಗೊತ್ತು. ಭಾಳ ಕಷ್ಟ ಇದು ಹೊಡೆಯೋಕ್ಕೆ, ತುಂಬ ಟೈಟು. ನೀರೊಳಗಿದ್ರೆ ಹಾಕಿ ಕಷ್ಟ. ನಮಸ್ತೆ ಚೇಟ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ನಿಮ್ಮ ಥರ ಹೊಡಿತಾ ಇದ್ದೀವಿ. ಇದಕ್ಕೆ ಹೋಗ್ಬೇಕಾ? 10 ರೂಪಾಯಿ ಒಬ್ರಿಗೆ. ಏನು ದಿನಕ್ಕೆ 200 ಜನ ಹೋಗ್ಬೋದು ನನ್ನ ಪ್ರಕಾರ. ಒಳ್ಳೆ ಇನ್ಕಮು 10 ರೂಪಾಯಿ ಅಂದರೆ. ಇದೇ ಕೇರಳ ಬಾರ್ಡ್ರು. ವೆಲ್ಕಮ್ ಟು ಕೇರಳ. ವಯನಾಡ್ ಡಿವಿಷನ್ ಇದು. ಇದೇ ಅವರು ಬೌಲಿ ಅಂತ. ಇಲ್ಲಿಂದ ಕೇರಳ ಶುರು. ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದೆ ಅದು ಕರ್ನಾಟಕ, ನಮ್ಮ ಕರ್ನಾಟಕ ಬಾರ್ಡ್ರು ಆ ಕಡೆ. ಈಗ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತಿರೋದು ಕೇರಳ. ವಯನಾಡ್ ಎಂಟ್ರ್ ಆಗ್ತಿರೋದು ನಾನು. ಬೈ ರೋಡ್ ನಾನು ಹೋಗ್ತಿರೋದು ಈಗ. ನೋಡಿ, ಇದು ಆಗಲೇ ನಾವು ಹೋಗಿದ್ದು ದೋಣಿಯಲ್ಲಿ. ಆ ಊರಿಂದ ದೋಣಿಲಿ ಅಲ್ಲಿಗೆ ಹೋಗಿದ್ದು. ಯಾವ ಊರದು? ಡಿ ಬಿ ಕುಪ್ಪೆಯಿಂದ ಪೆಲವಲ್ಲೂರು ಇದೆಯಲ್ಲ ಯಾವುದೋ ಅಲ್ಲಿಗೆ. ನೋಡಿ, ಇಲ್ಲಿ ಕೆಳಗಡೆ ನದಿ. ಈ 2 ಸೇತುವೆ ಇದು.
2 ಅಂತಿದ್ದೀನಿ, ಒಂದು ಸೇತುವೆ ಇಲ್ಲಿಂದ ಅಲ್ಲಿಗೆ ಅದು ಕನೆಕ್ಟ್ ಆಗುತ್ತೆ. ಬಾವಲಿ ಇದೆ, ಇದೆಲ್ಲ ಕೇರಳ, ಇದು ವಯನಾಡಿಗೆ ಸೇರಿದ್ದು. 9 ಗಂಟೆಗೆ ಇದು ಗೇಟ್ ಕ್ಲೋಸ್ ಆಗಿಬಿಡುತ್ತೆ. 9 ಗಂಟೆ ಅಲ್ಲ, 6 ಗಂಟೆ ಲಾಸ್ಟ್. ಸುಲ್ತಾನ್ ಬತ್ತೇರಿ ಗುಂಡ್ಲುಪೇಟೆಯಿಂದ ಹೋಗ್ತೀವಲ್ಲ, ಅದು ನಿಮಗೆ 9 ಗಂಟೆ ತನಕ ಇರುತ್ತೆ. ಇದು 6 ಗಂಟೆ ಲಾಸ್ಟ್, ಇದು 6 ಗಂಟೆ ಕ್ಲೋಸ್ ಇದು. ನಾವಾಗಲೇ ಹೋಗಿದ್ದು ದೋಣಿಲಿ, ಈಗ ಹೋಗ್ತಿರೋದು ಕಾರಲ್ಲಿ, ಗಾಡೀಲಿ ಬರಬೇಕಾದ್ರೆ ಇದು ಸ್ಟ್ರೈಟ್ ಹೋದರೆ ನಿಮಗೆ ಈ ರೋಡು ಮಾನಂದವಾಡಿ ಹೋಗುತ್ತೆ. ಬಸ್ ರೂಟ್ ಇದೆ. ಈಗ ನಿಮಗೆ ಮೈಸೂರಿಂದ HD ಕೋಟೆ ಮೇಲೆ ಹ್ಯಾಂಡ್ ಪೋಸ್ಟ್ ಮೇಲೆ ಬಂದರೆ ಇದೇ ಬಸ್ ರೂಟು. ಈ ಬಸ್ ರೂಟು ನಿಮಗೆ ಮಾನಂದವಾಡಿ ಕೇರಳಕ್ಕೆ ಹೋಗೋದು. ಈ ಕಾಡು ಮಧ್ಯೆ ಇರುವಂಥ ದರ್ಗಾ ಇದು ಸುತ್ತಮುತ್ತ ಕಾಡು, ಅದ್ರ ಮಧ್ಯೆ ಇರೋದು ದರ್ಗಾ. ಬಾವಲಿ ಅನ್ನೋ ಊರಲ್ಲಿರೋದು. ತುಂಬ ಫೇಮಸ್ ದರ್ಗಾ ಇದು. ಅಕ್ಕಪಕ್ಕ ಊರವರೆಲ್ಲ ದೂರದಿಂದ, ಮೈಸೂರಿಂದ, ಬೆಂಗಳೂರಿಂದ ಎಲ್ಲ ಬರ್ತಾರೆ. ಮತ್ತು ರಾತ್ರಿ ಹೊತ್ತು ಪ್ರಾಣಿಗಳು ಕಾಣುತ್ತೆ ಇಲ್ಲಿ, ಯಾಕಂದರೆ ಇದಿರೋದು ಕಾಡು ಮಧ್ಯೆ ಅಲ್ವಾ. ತುಂಬ ಚೆನ್ನಾಗಿದೆ ಇದು. ಹಿಂದ್ಗಡೆ ನದಿ ಕೂಡ ಇದೆ, ಅಲ್ಲಿ ನದಿಲಿ ಆಟ ಕೂಡ ಆಡ್ಬೋದು. ನಾನು ಆಗಲೇ ವೀಡಿಯೋಲಿ ತೋರಿಸಿದ್ನಲ್ಲ ಸೇತುವೆ ಹತ್ರ, ಆ ನದಿ ಇಲ್ಲೇ ಬರೋದು. ಅಲ್ಲಿ ನದಿ ನೀರು ಕಡಿಮೆ ಇದೆ. ಈಗ ನೀರು ಕಡಿಮೆ ಇದ್ದಾಗ ಆಟ ಆಡ್ಬೋದು. ಅಲ್ಲಿ ನೀರು ಜಾಸ್ತಿ ಇದ್ದಾಗ ಹೋಗೋದು ಡೇಂಜರು. ಈ ನದಿನೇ ಬಾರ್ಡ್ರು. ಈ ಕಡೆ ಕೇರಳ, ಆ ಕಡೆ ಕರ್ನಾಟಕ, ಅದರ ಸೈಡ್ ಬಂದು ಕರ್ನಾಟಕ ಬಾರ್ಡ್ರು. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಅಹಮದ್ ಕನ್ನಡಿಗ ಪೇಜ್ಗೆ ಫಾಲೋ ಮಾಡಿ.